ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ಬೆಳಗಿನ ಶುಭೋದಯ ಫ್ರೆಂಡ್ಸ್. ಇವತ್ತು ನೋಡ್ತಿರ್ಬೋದು ಟೈಮ್ ಬೆಳಿಗ್ಗೆ 7:30 ಆಗ್ಯದ. ಇವಾಗ ವ್ಲಾಗ್ನ ಚಾಲೂ ಮಾಡೀನಿ. ಹಾಸಿಗೆ ಮಡ್ಸಕ್ಕಂತ ಹೇಳಿ ಇಲ್ಲಿ ಮೇಲ್ಗಡೆ ಬಂದು ನೋಡ್ರಿ. ಮಕ್ಕಳಿಬ್ಬರು ಸ್ಕೂಲಿಗೆ ಹೋದ್ರು. ಅವ್ರು ಹೋದ್ಗಳೇ ಅವ್ರನ್ನ ಕಳಿಸ್ಬಿಟ್ಟು ಇವಾಗ ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಇದನ್ನು ಎಲ್ಲ ಹಾಸಿಗೆನ ಮಡಿಸ್ಬೇಕಂತ ಹೇಳಿ ಇಲ್ಲಿ ಬಂದು ನೋಡ್ರಿ. ಅವರು ಅಂದ್ರೆ ನಾನು ಬೆಳಿಗ್ಗೆ 4 ಗಂಟೆಗೆ ಹೇಳ್ತೀನಲ್ಲ, ನಾನು ಎದ್ದಾಗ ಇನ್ನೂ ಹಸ್ಬೆಂಡ ಮತ್ತು ಮಕ್ಕಳು ಯಾರೂ ಎದ್ದಿದ್ದಿಲ್ಲ. ಹಂಗಾಗಿ ಅವ್ರನ್ನ ಅಷ್ಟೇ ಬಿಟ್ಬಿಟ್ಟು ನಾನು ಕೆಳಗಡೆ ಅಡುಗೆ ಕೆಲಸ ಮಾಡೋಕ್ಕಂತೇಳಿ ಹೋಗಿದ್ದೆ. ಇವಾಗ ನೋಡ್ರಿ ಬಂದ್ಬಿಟ್ಟು ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮ್ಯಾಗ ಅವ್ರನ್ನ ಕಳಿಸಿ ಬಂದ್ಮ್ಯಾಗ ಈ ಕಡೆ ಬಂದ್ಬಿಟ್ಟು ಹಾಸಿಗೆ ಮಡ್ಸಕ್ಕಂತ ಹೇಳಿ ಮೇಲೆ ಬಂದ್ಬಿಟ್ಟು ಹಾಸಿಗೆ ಮಡ್ಸಾಕತ್ತೀನಿ ನೋಡ್ರಿ. ಶಾಲೆ ಎಲ್ಲ ಸೂಟಿಗಿದ್ದಾಗ ಮಕ್ಕಳೇ ಇಬ್ಬರು ಕೂಡ ಹಾಸಿಗೆ ಮಾಡಿಸ್ತಿದ್ರು. ಇವಾಗ ಅವರು ಸ್ಕೂಲಿಗೆ ಹೋದ್ಮ್ಯಾಗ ನಾನೇ ಮಾಡಿಸ್ತಾಕತ್ತೀನಿ ನೋಡ್ರಿ. ಇದನ್ನೆಲ್ಲ ಇಲ್ಲೆಲ್ಲ ಮಂಚರದಾನಿ ಕಟ್ಟೋದು ಬಿಚ್ಚೋದು ಇದೊಂದು ದೊಡ್ಡ ತಲೆಬ್ಯಾನಿನ ನೋಡ್ರಿ. ಯಾಕಂದ್ರೆ ಮಂಚರದಾನಿ ಕಟ್ಕೊಳಿಕ್ಕಂದ್ರೆ ಹುಳ ಅಂದ್ರೆ ಅಷ್ಟು ಹುಳ ಇರ್ತಾವೆ. ಹಂಗಾಗಿ ಮಂಚರದಾನಿ ಕಟ್ಕೊಂಡು ಫ್ಯಾನ್ ಹಚ್ಚಿದ್ರು ಕೂಡ ಮಂಚರದಾನಿ ಕಟ್ಕೊಂಡು ಮಲ್ಕೊಳ್ಳೇಬೇಕು. ಅಷ್ಟು ಹುಳ ಅದಾವೆ ನಮ್ಮ ಊರಾಗಂತ್ರ. ಹಾಗಾಗಿ ಮಂಚರದಾನಿ ಕಟ್ಟೋದು ಬಿಚ್ಚೋದು ದಿನ ಇದೊಂದು ದೊಡ್ಡದು ಕೆಲಸ ನೋಡ್ರಿ. ಹಾಸಿಗೆ ಮಾಡೋದು ಏನಿದು ಅಲ್ಲ, ಇದು ಮಂಚರದಾನಿ ಕಟ್ಟೋದು ಅಂದ್ರೆ ದೊಡ್ಡ ಇದು ನೋಡ್ರಿ. ಹಾಗಾಗಿ ಇವಾಗ ಅವನ್ನೆಲ್ಲ ನಾನು ಮಡ್ಚಿ ಇಡಾಕತ್ತೀನಿ ನೋಡ್ರಿ. ಎಲ್ಲ ಅಡುಗೆ ಕೆಲಸ ಕೂಡ ಆಲ್ಮೋಸ್ಟ್ ಅಲ್ಲೆಲ್ಲ ಆಗ್ಯದ. ಇವತ್ತು ಪಲ್ಯ ದೊಣ್ಣೆ ಮೆಣಸಿಕಾಯಿ ಅಂದ್ರೆ ತುಂಬಗಾಯಿ ಪಲ್ಯ ಮಾಡಿದ್ನ್ಯಾ. ಅದೇ ರೀತಿ ನಾಷ್ಟ ಏನಂತಂದ್ರೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಇಬ್ಬರು ಮಕ್ಕಳು ಮತ್ತು ಹಸ್ಬೆಂಡ್ ಎಲ್ಲ ತಿಂದ್ಬಿಟ್ಟು ಹೋಗ್ಯಾರ ಅವರು. ಇವಾಗ ನಾನು ಇದನ್ನೆಲ್ಲ ಮಾಡಿಬಿಟ್ಟು ಮಾಡ್ಬೇಕು ನೋಡ್ರಿ ನಾಷ್ಟ. ನಂದು ಕೂಡ ಜಳಕ ಆಗ್ಯದ. ಇವತ್ತು ದೇವ್ರ ಪೂಜೆ ಮೋಹಿತ್ನ ಮಾಡಿದ. ನಾನೇ ಮಾಡ್ತೀನಿ ಮಮ್ಮಿ ಪೂಜೆ ಅಂತಂದ. ದಿನಾಲೂ ನಾನೇ ಮಾಡ್ತಿದ್ದೆ ದೇವ್ರ ಪೂಜೆ. ಇವತ್ತು ನಾನೇ ಮಾಡ್ತೀನಿ ಮಮ್ಮಿ, ಜಲ್ದಿನೇ ಜಳಕ ಆಗ್ಯದ, ಇವತ್ತು ದೇವ್ರ ಪೂಜೆ ನಾನೇ ಮಾಡ್ತೀನಿ ಅಂತಂದ. ಹಾಗಾಗಿ ಅವನಿಗೆ ದೇವ್ರ ಪೂಜೆ ಮಾಡೋಕೆ ಬಿಟ್ಟು ನೋಡ್ರಿ. ಇವತ್ತು ದೇವ್ರ ಪೂಜೆ ಮಾಡಿ ನಾಷ್ಟ ಅದೆಲ್ಲ ತಿಂದು ಅವ ರೆಡಿಯಾಗಿ ಇಬ್ಬರು ಕೂಡ ಸ್ಕೂಲಿಗೆ ಹೋದರು. ಇವಾಗ ನಾನು ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಇಲ್ಲಿ ಮೇಲ್ಗಡೆ ಹಾಸಿಗೆ ಮಡ್ಸಕ್ಕಂತ ಹೇಳಿ ಬಂದೀನಿ. ನಾನು ಹಾಸಿಗೆ ಕೂಡ ಮಡ್ಚಿದಾಯಿತು. ಇವಾಗ ನೋಡ್ರಿ ಬೆಳಿಗ್ಗೆ 7:30 ಆಗ್ಯದ ಅಂತಂದ್ರೆ ಎಷ್ಟು ಬಿಸಿಲೈತಿ. ಇಲ್ಲಿ ಕಿಟಕಿ ಇಷ್ಟೇ ತೆಗೆದು ಬಿಟ್ನಿ ಅಂತಂದ್ರೆ ಧೂಳ ರೋಡ್ ಮ್ಯಾಗ ಗಾಡಿಗಳದೆಲ್ಲ ಹಾಯ್ದು ಹೋಕ್ಕವು, ಧೂಳು ಭಾಳ ಬರ್ತದೆ ಅಂಥೇಳಿ ಮಲ್ಕೊಳ್ಳೋ ಮುಂದಾಗ ತೆಗಿತೀವಿ. ಇವಾಗ ಇದನ್ನೆಲ್ಲ ಹಾಸಿಗೆನ ಅದನ್ನೆಲ್ಲ ಮಡಚಿ ಇಟ್ಬಿಟ್ಟು ಕೆಳಗಡೆ ಹೋಗ್ತೀನಲ್ಲ, ಇಲ್ಲೆಲ್ಲ ಧೂಳು ಬರ್ತದೆ ಅಂಥೇಳಿ ಕಿಟಕಿನ ಹಾಕಿ ನಾನು ಕೆಳಗಡೆ ಹೋಗ್ತೀನಿ ನೋಡ್ರಿ. ನೋಡ್ತಿರ್ಬೋದು ಎಲ್ಲ ಹಾಸಿಗೆ ಕೂಡ ಮಡ್ಚಿದ್ದಾಯಿತು. ಇವಾಗ ಕೆಳಗಡೆ ಹೋಗ್ತೀನಿ ನೋಡ್ರಿ. ಮತ್ತೇನಾರು ಉಳಿದಂಥ ಕೆಲಸನ ಮತ್ತೆ ಮಾಡ್ತೀನಿ ನೋಡ್ರಿ. ನೋಡ್ತಿರ್ಬೋದು ನೋಡ್ರಿ ಎಷ್ಟು ಬಿಸಿಲು ಐತಿ. ಇವಾಗ ಬೆಳಿಗ್ಗೆ 7:30 ಆಗ್ಯದ, 8 ಗಂಟೆ ಆಗ್ಲಾಕ್ ಬಂದದ. ಬೆಳಿಗ್ಗೆನೇ ಎಳೆ ಬಿಸಿಲು ನೋಡ್ರಿ ಹೆಂಗೆ ಎಷ್ಟು ಖಡಕ್ ಬಿಸಿಲು ಬಿದ್ದದ ಅಂಥೇಳಿ. ಏನಾದರೂ ಒಣ ಹಾಕಿದ್ರೆ ಚಲೋ ಒಣಗ್ತಾ ನೋಡ್ರಿ. ಅಂದ್ರೆ ಏನಾದರೂ ಕಾಳು ಕಡಿಗಳು ಒಣ ಹಾಕಿದ್ರೆ ಚಲೋ ಒಣಗ್ತಾ ನೋಡ್ರಿ ಈ ಬಿಸಿಲಾಗ. ನೋಡ್ತಿರ್ಬೋದು ನೋಡ್ರಿ ಮೋಹಿತ ದೇವ್ರ ಪೂಜೆ ಮಾಡಿ ಹೋಗ್ಯಾನವ. ಹಾಗಾಗಿ ನಂದು ಇವತ್ತು ದೇವ್ರ ಪೂಜೆ ಕೆಲಸ ಇಲ್ಲ ನೋಡ್ರಿ. ಇವು ನೋಡ್ರಿ ಸಜ್ಜಿ ರೊಟ್ಟಿ ಮಾಡಿಸಿ ಎಳ್ಳು ಹಚ್ಚಿ ಉಪ್ಪು ಅದೆಲ್ಲ ಹಾಕಿ ಸಜ್ಜಿ ರೊಟ್ಟಿ ಮಾಡ್ಸೋದು ನೋಡ್ರಿ. ಇವು ಅಂದ್ರೆ ನಮ್ಮ ತಮ್ಮಗ ಅಂತ ಹೇಳಿ ಮಾಡಿಸಿರ್ತೀವು. ಅವ್ವ ಮಾಡಿಸಿದ್ಲು ಜಾಸ್ತಿ ಆಗಿದ್ದು ಇವು. ಅಂದರೆ 2 ಸೊಲ್ಗಿ ಹಿಟ್ಟು ರೊಟ್ಟಿ ಮಾಡ್ಸಕ್ಕಂತ ಹೇಳಿ ಕೊಟ್ಟಿದ್ವಿ. ಇವೊಂದು ಸ್ವಲ್ಪ ಜಾಸ್ತಿ ಆದ ರೊಟ್ಟಿ ನಾ ಇಷ್ಟು ಒಯ್ಯಂಗಿಲ್ಲ, ಸ್ವಲ್ಪ ನಾ ಒಯ್ತೀನಿ ಅಂತಂದ ತಮ್ಮ. ಹಂಗಾಗಿ ಒಂದು ಸ್ವಲ್ಪ ನಿನಗೂ ಇಲ್ಲಿ ಊಟಕ್ಕೆ ಬರ್ತಾವ ತಗೋ ಅಂತ ಹೇಳಿ ಅಂತಂದ್ಲು ಅವ್ವ. ಹಾಗಾಗಿ ನಾನು ಕೂಡ ಒಂದು ಸ್ವಲ್ಪ ಅದ್ರಾಗ ಇಷ್ಟು ರೊಟ್ಟಿನ ತಕ್ಕೊಂಡಿನಿ. ಉಳಿದ ರೊಟ್ಟಿನ ತಮ್ಮ ಊರಿಗೆ ಒಯ್ದಾನ. ಅಂದ್ರೆ ಅವ ಇರೋ ಊರಲ್ಲಿ ರೊಟ್ಟಿ ಅದನ್ನೇನು ಮಾಡೋಂಗಿಲ್ಲ. ಹಾಗಾಗಿ ಇಲ್ಲಿಂತಾನೆ ಒಂದು ಸ್ವಲ್ಪ ಅವ ಬಂದಾಗ ಒಮ್ಮೆ ಸ್ವಲ್ಪ ಮಾಡಿ ಕಳಿಸ್ತೇವೆ ಈ ರೀತಿ ಸಜ್ಜಿ ರೊಟ್ಟಿ. ಟೈಮ್ ನೋಡ್ರಿ ಇವಾಗ 8 ಗಂಟೆ ಆಗ್ಯದ. ಎಷ್ಟು ಬಿಸಿಲು ಬಿದ್ದದ ಅಂತ ಹೇಳಿ ಖಡಕ್ ಬಿಸಿಲು ನೋಡ್ತಿರ್ಬೋದು ನೀವು ಕೂಡ. ಇವಾಗ ನಂದು ಅಡುಗೆ ಮನ್ಯಾಗ ಏನಾದರೂ ಮತ್ತೆ ಕೆಲಸ ಉಳ್ದಾವು ಅಂಥೇಳಿ ಉಳಿದಂಥ ಕೆಲಸನ ಮಾಡ್ಕೊಳ್ತೀನಿ ನೋಡ್ರಿ. ಎಲ್ಲ ನೋಡ್ತಿರ್ಬೋದು ಮನೆ ಇವತ್ತು ಸ್ವಲ್ಪ ಸ್ವಚ್ಛನೇ ಅದ ನೋಡ್ರಿ. ಯಾಕಂದ್ರೆ ಎಲ್ಲ ಬುಕ್ ಅದೆಲ್ಲ ಇಟ್ಟಿದ್ರು ಮನೆ ತುಂಬ ಅವ್ರು ಹೋಗೋದ್ರಾಗ. ಇವತ್ತೇನೂ ಕೂಡ ಇಟ್ಟಿಲ್ಲ. ಎಲ್ಲ ನಿನ್ನೆ ರಾತ್ರಿನೇ ಎಲ್ಲ ಬುಕ್ಕ ಎಲ್ಲ ತೆಗೆದು ಒಳಗಿಟ್ಟು ಮುಕ್ಕೊಂಡಾರ. ಇವು ನೋಡ್ರಿ ಸೀತಾಫಲ. ಅವು ಊರ್ಲಿಂದ ಬರಮಂದಾಗ ತೊಗೊಂಬಂದಾಳ. ಅಂದ್ರೆ ಅಲ್ಲಿ ಊರಾಗ ಮುಂದೆ ಗಿಡ ಅದ ಸೀತಾಫಲ ಹಣ್ಣಿನ ಗಿಡ. ಇವು ಅಲ್ಲಿ ಗಿಡದಾಗ ಆಗಿದ್ದು ಮಕ್ಳು ತಿಂತಾರಂತ ಹೇಳಿ ತೊಗೊಂಬಂದಾರ. ನಾನು ಮಕ್ಳಿಗೆ ಕೊಡಂಗಿಲ್ಲ ನೋಡ್ರಿ. ಯಾಕಂದ್ರೆ ರೋಹಿತ್ಗೆ ಕೆಮ್ಲಾಕತ್ತಾನ, ಗಂಟ್ಲು ಕೆರೆ ಆಗ್ತದೆ ಮಮ್ಮಿ ಅಂಥೇಳಿ ಸಣ್ಣಗೆ ಕೆಮ್ಲಾಕತ್ತಾನವ. ಇದನ್ನ ಸೀತಾಫಲ ಕೊಟ್ನಿ ಅಂತಂದ್ರೆ ಮತ್ತಿಟ್ಟು ತಂಪಾಗಿಬಿಡ್ತದೆ. ಅವ ಮೋಹಿತ್ನು ಕೂಡ ತಿನ್ನಂಗಿಲ್ಲ. ಇದನ್ನು ತಿಂದ್ರೆ ರೋಹಿತ್ನಿ ತಿಂತಾನೆ ಸೀತಾಫಲ. ಆದ್ರೆ ನಾನೇ ಕೊಡಂಗಿಲ್ಲ ಅವಾಗ. ಯಾಕಂದ್ರೆ ಅವಾಗ ಯಾಕೋ ಗಂಟ್ಲು ಕೆರೆ ಆಕತ್ತದ ಅಂಥೇಳಿ 2-3 ದಿನ ಆಯ್ತು ಹೇಳಕತ್ತಾನ. ಗಂಟ್ಲು ಕೆರೆ ಆಕತ್ತು ಅಂತಂದ್ರೆ ಅವಾಗ ಕೆಂಬರಕ್ಕೆ ಚಾಲೋನೇ ನೋಡ್ರಿ.
ಹಾಗಾಗಿ ಇದನ್ನು ಸೀತಾಫಲ ಹಣ್ಣನ್ನು ಕೊಡೋಂಗಿಲ್ಲ ಅವಾಗ. ಇಲ್ಲಿ ನೋಡ್ರಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಬಂದೆ ನಾನು. ಇವಾಗ ನೋಡ್ರಿ ಬರೋದ್ರಾಗ ಅಡುಗೆ ಮನೆ ಎಷ್ಟು ಗಜ್ಬಿ ಎಷ್ಟು ಎಲ್ಲ ಬಾಂಡೆ ಸಾಮಾನು ಎಲ್ಲ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಆಗ್ಯಾವ ಅಂಥೇಳಿ. ಅಂದ್ರೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋತನ ಕಳಿಸಿ ಬಂದ್ಮ್ಯಾಗ ಇವ್ರನ್ನೆಲ್ಲ ನಾನು ನೀಟಾಗಿ ಮಾಡ್ತೀನಿ ನೋಡ್ರಿ. ಇವತ್ತು ನಾಷ್ಟ ಉಪ್ಪಿಟ್ಟು ಅಂತ ಹೇಳಿದ್ನೆಲ್ಲ ಶಾವಿಗೆ ಉಪ್ಪಿಟ್ಟು ಅದು ತಿಂದು ಖಾಲಿ ಆಗ್ಯದ ನೋಡ್ರಿ. ನಾನು ಕೂಡ ತಿಂದೆ. ಅಂದ್ರೆ ಮಕ್ಕಳ ಜೊತೆನೇ ಅವ್ರಿಗೆ ತಿನ್ನಿಸ್ಕೋತ ನಾನು ಕೂಡ ತಿಂದೆ. ಇವು ಬಾಂಡೆ ಅದ ನೋಡ್ರಿ, ಇನ್ನೂ ಬಾಂಡೆ ತಿಕ್ಕಬೇಕು. ಹಂಗೆ ಚಪಾತಿ ಮಾಡಿದೆ ಮಕ್ಕಳಿಗೆ. ಇದೊಂದು ಸ್ವಲ್ಪ ಹಿಟ್ಟು ಉಳ್ದದ, ಇದನ್ನು ಎತ್ತಿ ಫ್ರಿಜ್ನಲ್ಲಿ ಎತ್ತಿಡ್ತೀನಿ, ರಾತ್ರಿ ಮಾಡೋಕೆ ಬರ್ತದೆ. ಹಂಗೆ ಇವು ಸಂಜಿನಾಗಿನ ಹಾಲು ನೋಡ್ರಿ, ಇವು ಇನ್ನೂ ಇಷ್ಟು ಹಾಲು ಮಿಕ್ಕ್ಯಾವು, ಇದನ್ನು ಫ್ರಿಜ್ನಾಗ ಎತ್ತಿಡ್ತೀನಿ. ಹಂಗೆ ಪಲ್ಯ ಕೂಡ ಡೊಣ್ ಮೆಣ್ಸಿಕಾಯಿ ಪಲ್ಯ ಮಾಡೀನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಅದು ಕೂಡ ಮಾಡೀನಿ. ಇವು ಬೆಳಿಗ್ಗೆ ಬಂದು ಹಾಲು ನೋಡ್ರಿ ಕಾಸ್ಬೇಕು ಇವಾಗ. ಹಂಗೆ ಪಲ್ಯ ಕೂಡ ಡೊಣ್ ಮೆಣ್ಸಿಕಾಯಿ ಪಲ್ಯ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಇದು ನೋಡ್ರಿ ಪಲ್ಯ. ಹಿಂಗೆಲ್ಲ ಪಲ್ಯ ಮತ್ತು ಚಪಾತಿ ಕಟ್ಕೊಂಡು ಸ್ಕೂಲಿಗೆ ಹೋಗ್ಯಾರ. ಇವಾಗಿನ ಕಾಲದಾಗಂತ್ರ ಯಾವ ಸ್ಕೂಲ್ ಚಲೋ ಇಲ್ಲ ಅಂತ ಹೇಳಿ ಗೊತ್ತಾಗಲ್ಲಾಗ್ಯದ ನೋಡ್ರಿ. ಫೀಸ್ ನೋಡಿದ್ರೆ ಲಕ್ಷಗಟ್ಟಲೆ ಫೀಸ್ ತೊಗೋತಾರೆ. ಅದರೊಳಗೆ ಶಿಕ್ಷಣ ನೋಡಿದ್ರೆ ಏನೇನು ಇರೋಂಗಿಲ್ಲ. ನಮ್ಮ ಕಾಲದಲ್ಲಿ ನೋಡಿದ್ರೆ ಶಿಕ್ಷಣ ಫೀಸ್ ಸ್ವಲ್ಪ, ಆದರೆ ಶಿಕ್ಷಣ ನೋಡಿದ್ರೆ ಎಷ್ಟು ಒಳ್ಳೆ ಶಿಕ್ಷಣ ಕೊಡ್ತಿದ್ರು. ಈಗಿನ ಶಿಕ್ಷಣಕ್ಕೂ ಮೊದಲಿನ ಶಿಕ್ಷಣಕ್ಕೂ ಕಂಪೇರ್ ಮಾಡಿ ನೋಡಿದ್ರೆ ಅವಾಗಿನ ಶಿಕ್ಷಣನೇ ಚಲೋ ಐತೆ ಅಂತೇಳಿ ಅನ್ನಿಸ್ತಾ ನೋಡ್ರಿ. ಇವಾಗ ನೋಡಿದ್ರೆ ಫೀಸ್ ಅಷ್ಟು ತೊಗೋತಾರೆ, ಅದಕ್ಕೆ ತಕ್ಕಂಗೆ ಶಿಕ್ಷಣನೇ ಕೊಡೋಂಗಿಲ್ಲ. ಹಾಗಾಗಿ ರೋಹಿತ್ಗೆ ಮೊದಲು ನಾವು ಇಲ್ಲಿ ಹಚ್ಚಿದ್ದೇವೆ, ನಾವಿದ್ದ ಊರಲ್ಲಿ ಹಳ್ಳಿ ಒಳಗೆ ಇಲ್ಲಿ ಹಚ್ಚಿದ್ವಿ. ಅವಾಗ ಅದು ಇಲ್ಲಿ ಚಲೋ ಇಲ್ಲ ಅಂಥೇಳಿ ಕಿತ್ಬಿಟ್ಟು ಮತ್ತೊಂದು ಕಡೆ ಹಚ್ಚಿದ್ವಿ ಹೋದ ವರ್ಷ. ಇವಾಗ ಅಲ್ಲಿ ಚಲೋ ಇಲ್ಲ ಅಂಥೇಳಿ ಕಿತ್ಬಿಟ್ಟು ಇವಾಗ ಮೋಹಿತಂದು ಸ್ಕೂಲ್ ವ್ಯಾನ ಇಲ್ಲೇ ಬರೋಕ್ಕಂತಲ್ಲ, ಇದೇ ಊರಿಗೆ ಬರೋಕತ್ತಲ್ಲ. ಮತ್ತು ಹೊಳ್ಳಿ ಅವನದು ಸ್ಕೂಲ್ ನನಗೆ ಒಂದು ಸ್ವಲ್ಪ ಬೆಟ್ರ್ ಅನ್ನಿಸ್ತು. ಹಂಗಾಗಿ ಅವನ ಸ್ಕೂಲಿಗೆ ರೋಹಿತ್ನ ಕಿತ್ತಿ ಹಚ್ಚೇವಿ ನೋಡ್ರಿ. ಅಂದ್ರೆ ಅವನಿಗೆ 3 ಸ್ಕೂಲ್ ಚೇಂಜ್ ಮಾಡ್ದಂಗೆ ಆಯ್ತು ನೋಡ್ರಿ. ಯಾವ ಸ್ಕೂಲ್ ಇವಾಗಲೂ ಕೂಡ ನನಗೇನೋ ಒಟ್ಟು ಸರಿನೇ ಅನ್ಸಂಗಿಲ್ಲ ಯಾವುದೋ ಸ್ಕೂಲ. ಅಂದ್ರೆ ನಮ್ಮ ಕಾಲದಲ್ಲಿ ಹೇಳ್ತಿದ್ರಲ್ಲ, ಆ ಶಿಕ್ಷಣಕ್ಕೂ ಇಲ್ಲಿ ಇವಾಗಿನ ಕಾಲದ ಶಿಕ್ಷಣಕ್ಕೂ ಏನೋ ಒಂಥರ ಭಾಳ ಕಂಪೇರ್ ಮಾಡಿ ನೋಡಿದ್ರೆ ಸರಿನೇ ಅನ್ಸಲ್ಲ ನೋಡ್ರಿ. ಅಂದ್ರೆ ಇಷ್ಟು ಫೀಸ್ ತೊಗೋತಾರೆ, ಅದಕ್ಕೆ ತಕ್ಕಂತಹ ಶಿಕ್ಷಣನ ನೀಡೋದೇ ಇಲ್ಲ. ಹಾಗಾಗಿ ನೋಡ್ಬೇಕು ನಾವು ಒಂದು ಸ್ವಲ್ಪ ಅಲ್ಲಿ ಕೊಟ್ಟಿರ್ತಾರೆ, ಅದ್ರ ಜೊತೆ ನಾವು ಕೂಡ ಮನೆಯೊಳಗೆ ಒಂದು ಸ್ವಲ್ಪ ಹೇಳಿಕೊಟ್ರೆ ಸ್ವಲ್ಪ ಸುಧಾರಣೆ ಆಗ್ತಾರೆ ಮಕ್ಕಳು. ಅಲ್ಲೇ ಹೇಳ್ಕೊಡ್ತಾರೆ ಶಾಲ್ಯಾಗ. ಅಷ್ಟು ಫೀ ತುಂಬೇವಿ ಶಾಲ್ಯಾಗ, ಅಲ್ಲೇ ಚಲೋ ಹೇಳ್ಕೊಡ್ತಾರೆ ಅಂಥೇಳಿ ನಾವು ಕೈ ಚೆಲ್ಲಿ ಸುಮ್ಮನೆ ಕೂತ್ವಿ ಅಂತಂದ್ರೆ ಮಕ್ಕಳು ಅಷ್ಟಕ್ಕಷ್ಟೇ ಸುಧಾರಣೆ ಆಗಲ್ಲ ನೋಡ್ರಿ. ಹಾಗಾಗಿ ಅಲ್ಲಿ ಹೇಳ್ಕೊಡ್ತಾರೆ, ಅದ್ರ ಜೊತೆ ನಾವು ಕೂಡ ಮನೆಯಲ್ಲಿ ಆದಷ್ಟು ನಮ್ಗೆ ತಿಳಿದಷ್ಟು ಹೇಳ್ಕೊಟ್ವಿ ಅಂತಂದ್ರೆ ಏನೋ ಒಂಥರ ಲೆಕ್ಕಕ್ಕೆ ಬರ್ತಾರೆ ಅಂಥೇಳಿ ನಂದೊಂದು ಅನಿಸಿಕೆ ನೋಡ್ರಿ. ಇದು ನೋಡ್ರಿ ಕೆನಿ, ಇದು 4-5 ದಿನದ ಇಷ್ಟು ಸ್ಟೋರ್ ಆಗ್ಯದ. ಇದನ್ನು ಇವಾಗ ಫ್ರಿಜ್ಜಲ್ಲಿ ಎತ್ತಿಟ್ಟೀನಿ. ಹಾಗಾಗಿ ಫೀಸ್ ನೋಡಿದ್ರೆ ಅಷ್ಟು ತೊಗೋತಾರೆ, ಶಿಕ್ಷಣ ಏನೂ ಇಲ್ಲ ಅಂಥೇಳಿ ನಂದೊಂದು ಅನಿಸಿಕೆ ನೋಡ್ರಿ. ಇವಾಗ ನೋಡ್ತಿರ್ಬೋದು ನೋಡ್ರಿ ಫ್ರೆಂಡ್ಸ, ಇವಾಗ ಹಾಲನ್ನು ಕಾಯ್ಲಿಕ್ಕಂಥೇಳಿ ಒಲೆ ಮ್ಯಾಗ ಇಡ್ತೀನಿ. ಇವಾಗ ಅಂದ್ರೆ ಬೆಳಿಗ್ಗೆ ಬಂದು ಹಾಲನ್ನು ಇವ್ಕೂರ್ನ ಕಾಸ್ತೀನಿ, ಸಂಜೆನಾಗಿನ ಹಾಲನ್ನು ಅವ್ಕೂರ್ನ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ, ಮತ್ತು ಬೇಕಾದಾಗ ಕಾಸ್ಕೋತೀನಿ. ಹಂಗೆ ಇದೊಂದು ಸ್ವಲ್ಪ ಜೋಳದ ನುಚ್ಚು ಮಾಡಿದ್ದು ನೋಡ್ರಿ ಫ್ರೆಂಡ್ಸ. ಇದನ್ನು ನನಗೆ ನಾವು ಉಣಮ್ದಾಗ ನಾಷ್ಟ ಸ್ವಲ್ಪ ಉಳಿದಿತ್ತು. ಹಾಗಾಗಿ ನನಗೆ ಇದೊಂದು ಸ್ವಲ್ಪ ನುಚ್ಚೊಂದು ಸ್ವಲ್ಪ ತಿಂದ್ಬಿಡ್ತೀನಿ ನೋಡ್ರಿ. ಇದನ್ನು ಒಂದು ಸ್ವಲ್ಪ ತಿನ್ನಿ ಅಂತಂದ್ರೆ ನಾ ಉಣಮ್ದಾಗ ಸ್ವಲ್ಪ ಉಳಿದ್ಬಿಟ್ಟಿತ್ತು. ಹಸ್ಬೆಂಡ್ ಅವರು ತಿಂದು ಹೋಗೋದಿಲ್ಲ ಅಂತ ಹೇಳಿ ಅಂದಿದ್ರು. ನಾ ಅವ್ರಿಗೆ ನಾಷ್ಟ ಮಾಡೋಕ್ಕಿಂತ ಮುಂಚೆನೇ ಕೇಳಿದೆ, ನಾ ಹಿಂಗೆ ನಾಷ್ಟ ತಿಂದು ಹೋಗ್ತೀರೇನೋ ಹೊಲಕ್ಕೆ ಅಂತ ಕೇಳಿದೆ. ಕೂಲಿ ಆಳುಗಳನ್ನ ಜಲ್ದಿ ಕರ್ಕೊಂಡು ಹೋಗಬೇಕು, ಇವತ್ತು ನಾಷ್ಟ ತಿನ್ನಂಗಿಲ್ಲ ಅಂಥೇಳಿ ಹೇಳಿದರು. ಹಾಗಾಗಿ ನನಗೆ ಮಕ್ಕಳಿಗೆ ಅಂಥೇಳಿ ಅಷ್ಟೇ ನಾ 3 ಮಂದಿಗೆ ಎಷ್ಟು ಬೇಕೋ ಅಷ್ಟೇ ನಾಷ್ಟ ಮಾಡ್ಕೊಂಡಿದ್ದೆ, ಸ್ವಲ್ಪ ಮಾಡಿದ್ದೆ. ಮತ್ತು ಅವ್ರು ಕೂಲಿ ಆಳು ಇವತ್ತು ಬರೋಂಗಿಲ್ಲ ಅಂಥೇಳಿ ಕೂಲಿ ಆಳುಗಳು ಬರೋದು ಕ್ಯಾನ್ಸಲ್ ಆಯಿತು. ಹಂಗಾಗಿ ಅವ್ರು ಲೇಟ್ ಮಾಡಿ ಹೊಲಕ್ಕೆ ಹೋದರು ಅಂತಂದ್ರೆ ನಾಷ್ಟ ತಿಂದು ಹೋಗ್ತಾರೆ. ಜಲ್ದಿ ಹೋದ್ರು ಅಂತಂದ್ರೆ ಹಾಲಾರ ಹಿಂಗೆ ಗಂಜಿಯಾರ ಕುಡ್ದು ಹೋಗ್ತಾರೆ. ಹಾಗಾಗಿ ಲೇಟ್ ಮಾಡಿ ಹೊಲಕ್ಕೆ ಹೋದ್ರಲ್ಲ, ಅವ್ರು ನಾಷ್ಟ ತಿಂದರು. ಮತ್ತು ನನ್ನ ಪಾಲಿಗೆ ಅವ್ರು ತಿಂದ್ರಲ್ಲ, ನನ್ನ ಪಾಲಿಗೆ ಉಳಿಲಿಲ್ಲ ನಾಷ್ಟ. ಹಾಗಾಗಿ ಒಂದು ಚಮಚದಷ್ಟು ಉಳಿದಿತ್ತು, ಅಷ್ಟೇ ತಿಂದೆ ನಾನು. ಮತ್ತು ಇವಾಗ ಇದು ನುಚ್ಚು ನೋಡ್ರಿ, ನಿನ್ನೆ ಮಾಡಿದ್ದು ನುಚ್ಚು, ಜೋಳದ ನುಚ್ಚ. ಅಂದ್ರೆ ಜೋಳದ ಹಿಟ್ಟ ಬೀಸ್ಕೊಂಬಂದಾಗ ಒಮ್ಮೆ ನುಚ್ಚು ಮಾಡೋಕ್ಕಂಥೇಳಿ ಜೋಳದ ನುಚ್ಚನ್ನು ಬೀಸ್ಕೊಂಬರ್ತೀನಿ ನಾನು. 1-2 ಸುಲ್ಗೆ ಅಷ್ಟು ಬೀಸ್ಕೊಂಬರ್ತೀನಿ. ಅದನ್ನೆಲ್ಲ ಸೋಸಿ ಮಾಡಿ ಅರ್ಧ ಅವ್ಗೆ ಕೊಟ್ಟು ಕಳಿಸ್ತೀನಿ, ಅರ್ಧ ನಾನು ಇಟ್ಕೊಂಡು ನುಚ್ಚು ಮಾಡ್ತೀನಿ. ಮಜ್ಜಿಗೆ ಯಾವಾಗ ಮಾಡಿರ್ತೀನಲ್ಲ ಫ್ರೆಂಡ್ಸ, ಆವಾಗ ಮಜ್ಜಿಗೆ ಒಳಗೆ ನುಚ್ಚನ್ನು ನೆನೆ ಇಟ್ಬಿಟ್ಟು ಜೋಳದ ನುಚ್ಚನ್ನು ಮಾಡ್ತೀನಿ. ನಾನು ನಿನ್ನೆ ದಿನ ಮಾಡಿದ್ದೆ ನುಚ್ಚ, ಅದೊಂದು ಸ್ವಲ್ಪ ಉಳಿದಿತ್ತು, ಅದನ್ನು ಇವಾಗ ತಿನ್ಲಾಕತ್ತೀನಿ ನೋಡ್ರಿ. ಮತ್ತು ಸಂಜೆ ತನಕ ಇಟ್ನಿ ಅಂತಂದ್ರೆ ಹಳಸ್ದಂಗೆ ಆಗಿಬಿಡ್ತದೆ, ಅದು ಕೆಡ್ತದ ಅಂಥೇಳಿ ಇವಾಗ ಅದನ್ನು ತಿಂದು ಖಾಲಿ ಮಾಡ್ತೀನಿ ನೋಡ್ರಿ.
ಜೋಳದ ನುಚ್ಚ ಅನ್ನೋದಕ್ಕಿಂತ ಈ ನುಚ್ಚ ಬೆಟ್ರ್ ನೋಡ್ರಿ. ಇವಾಗ ಬ್ಯಾಸ್ಗೆ ಒಳಗೆ ಈ ರೀತಿ ನುಚ್ಚ ಮತ್ತು ಹಾಲು ಬೆಲ್ಲ ಹಾಕೊಂಡು ತಿಂದ್ರೆ ದೇಹಕ್ಕೇನೋ ಒಂಥರ ತಂಪು ಅನ್ಸುತ್ತೆ ನೋಡ್ರಿ. ಮೊದಲಿನ ಕಾಲದಾಗ ಅನ್ನನೇ ಮಾಡ್ತಿದ್ದಿಲ್ಲ ಈ ರೀತಿ ನುಚ್ಚನ್ನು ಮನೆಯೊಳಗೆ ಬೀಸು ಕಲ್ಲೊಳಗೆ ಬೀಸ್ಬಿಟ್ಟು ಇದರಿಂದ ನುಚ್ಚನ್ನು ಮಾಡ್ತಿದ್ರು ನೋಡ್ರಿ. ನಮ್ಮ ಮನೆಯೊಳಗೆ ಏನಾದರೂ ಕೂಡ ನಮ್ಮ ಅವ್ವರು ಅದೆಲ್ಲ ನುಚ್ಚನ್ನು ಮಾಡ್ತಾರೆ. ನಾನು ಕೂಡ ನನಗೆ ತಿಳಿದಂಗೆ ಮಾಡ್ತೀನಿ. ಅಂದ್ರೆ ಮಜ್ಜಿಗೆ ಒಳಗೆ ಮಾಡಿರ್ತೀನಲ್ಲ ಮಜ್ಜಿಗೆ ಒಳಗೆ ಈ ನುಚ್ಚನ್ನು ನೆನೆ ಇಟ್ಬಿಟ್ಟು 1-2 ಗಂಟೆ ನೆನೆ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು 10 ನಿಮಿಷಗಳ ಕಾಲ ಸಣ್ಣ ಉರಿ ಇಟ್ಬಿಟ್ಟು ಕುದಿಸ್ತೀನಿ ನೋಡ್ರಿ. ನನಗೆ ತಿಳಿದಂಗೆ ನಾನು ಮಾಡ್ತೀನಿ. ಆದ್ರೆ ಬೇರೆದವರು ಬೇರೆ ಥರ ಮಾಡ್ತಾರೆ. ನಾನು ಈ ರೀತಿ ನುಚ್ಚನ್ನು ಮಾಡ್ತೀನಿ ನೋಡ್ರಿ. ಇವಾಗ ನೋಡ್ರಿ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿದೆ ಮತ್ತು ಹಾಲು ಹಾಕಿ ಕಲಸಿ ತಿನ್ನಿ ಅಂತಂದ್ರೆ ದೇಹಕ್ಕೂ ಕೂಡ ತಂಪು ಮತ್ತು ಹೊಟ್ಟೆ ಕೂಡ ತುಂಬ್ತ ನೋಡ್ರಿ. ಇಲ್ಲಿ ಹಾಲನ್ನು ಕೂಡ ನಾನು ಕಾಯ್ಲಿಕ್ಕೆ ಅಂತ ಹೇಳಿ ಇಟ್ಟೀನಿ. ಇದೊಂದು ಸ್ವಲ್ಪ ಉಂಡ್ಬಿಟ್ಟು ಆಮೇಲೆ ಇಲ್ಲಿ ಬಾಂಡೆ ಅದ ನೋಡ್ರಿ. ಇನ್ನೂ ಕೂಡ ಬಾಂಡೆ ತಿಕ್ಕಬೇಕು. ಇದನ್ನೆಲ್ಲ ಮಾಡಿಬಿಟ್ಟು ಬಾಂಡೆ ಅದನ್ನೆಲ್ಲ ತಿಕ್ಕಿ ಆನಂತರ ಬಟ್ಟೆನ ತೊಳೆದು ಹಾಕ್ಬೇಕು ನೋಡ್ರಿ. ಇವತ್ತಿನ ಬಟ್ಟೆನೂ ಸ್ವಲ್ಪ ಅದಾವೆ ನೋಡ್ರಿ. ಹಾಗಾಗಿ ಇದನ್ನೆಲ್ಲ ಮೊದಲ ಬಾಂಡೆ ಅದನ್ನೆಲ್ಲ ತಿಕ್ತೀನಿ, ಆಮೇಲೆ ಬಟ್ಟೆನ ಅದನ್ನೆಲ್ಲ ತೊಳಿತೀನಿ. ಹೊರಗಡೆ ಯಾಕೋ ಒಂದು ಸ್ವಲ್ಪ ಮಾಡೋದಂಗೆ ಅನ್ನಿಸ್ತದೆ ನೋಡ್ರಿ. ಅಂದ್ರೆ ಉದ್ದಿನಬೇಳೆ ಅದನ್ನೆಲ್ಲ ತೊಗೊಂಡಿದ್ದೆ ಮೊನ್ನೆ. ಉದ್ದಿನಬೇಳೆ ಮತ್ತು ಹುಣಸೆ ಹಣ್ಣನ್ನು ಬಿಸಿಲಿಗೆ ಅಂತೇಳಿ ಹೊರಗಡೆ ಇಟ್ಟೀನಿ. ಸ್ವಲ್ಪ ಬಿಸಿಲು ಬಂದಂಗೆ ಆಕ್ಕದ ಮತ್ತು ಹೊಳ್ಳಿ ಒಮ್ಮೆಗೆ ಮುಸುಕಿಟ್ಟಂಗೆ ಆಗಿಬಿಡ್ತದೆ. ಬೆಳಗ್ಗೆ ನೋಡಿದ್ರೆ 7 ಗಂಟೆ 7:30 ಅಷ್ಟು ಬಿಸಿಲಿತ್ತು. ಬಿಸಿಲು ಅದ ಅಂಥೇಳಿ ನಾನು ಒಯ್ದು ಉದ್ದಿನಬೇಳೆನ ಮತ್ತು ಹುಣಸೆ ಹಣ್ಣನ್ನು ಒಯ್ದು ಬಿಸಿಲಿಗೆ ಇಟ್ಟೆ. ಇವಾಗ ನೋಡಿದ್ರೆ ಮುಸುಗಿಟ್ಟಂಗೆ ಆಗಿಬಿಟ್ಟ ನೋಡ್ರಿ. ನೋಡಬೇಕು ಅಂದ್ರೆ ಉದ್ದಿನಬೇಳೆ ತೊಗೊಂಡ್ಗಳೇ ಹಂಗೆ ಕಟ್ಟಿ ಇಟ್ನಿ ಅಂತಂದ್ರೆ ಇಟ್ವಿ ಅಂತಂದ್ರೆ ಅವು ಬೋಸ್ಟ್ ಆದಂಗಾಗಿ ಹುಳ ಆಗಿಬಿಡ್ತಾವೆ ನೋಡ್ರಿ. ಹಾಗಾಗಿ 1-2-3 ಸಲ ಬಿಸಿಲಾಗ ಅಂದ್ರೆ ಅವಕ್ಕನ್ನ ನೀರಲ್ಲಿ ತೊಯ್ಸಿ ಮಾರ್ತಾರಂತ ಮಾರೋರು. ಹಾಗಾಗಿ ಅವಕ್ಕನ್ನ ನಾವು ಚಲೋ ಹೊತ್ನಾಗ ಬಿಸಿಲಿಗೆ ಒಣಗಿಸ್ಬೇಕು ನೋಡ್ರಿ. ಅಂಗಡ್ಯಾಗ ತೊಗೊಂಡ್ರು ಕೂಡ ನಾವು ಹಂಗೆ ತಂದುಗಳೇ ಕಟ್ಟಿಟ್ವಿ ಅಂತಂದ್ರೆ ಹುಳನೇ ಆಗ್ತಾವೆ. ಹಾಗಾಗಿ ನಾವು ಎಲ್ಲೇ ತೊಗೊಂಡ್ರು ಕೂಡ ಒಂದು ಸ್ವಲ್ಪ ಬಿಸಿಲಿಗೆ ಒಣ ಹಾಕಿಬಿಟ್ಟು ಕಟ್ಟಿಟ್ರು ಏನೋ ಹುಳ ಅದು ಆಗೋದಿಲ್ಲ. ನೋಡ್ರಿ ಇವಾಗ ನುಚ್ಚನ್ನು ಈ ರೀತಿ ಕೈಲೇ ಕಲಸ್ಕೊಂಡು ತಿಂದ್ರೆ ಹೊಟ್ಟೆ ಕೂಡ ತುಂಬ್ತದೆ, ರುಚಿ ಕೂಡ ಆಗುತ್ತೆ ನೋಡ್ರಿ. ನಾವು ಸ್ಪೂನ್ಲೇ ತಿಂದ್ರೆ ಒಂದು ಕಡೆ ಬೆಲ್ಲ ಆಗಿರ್ತದೆ, ಒಂದು ಕಡೆ ಬೆಲ್ಲ ಆಗಿರೋದಿಲ್ಲ. ಹಾಗಾಗಿ ಈ ರೀತಿ ಕೈಲೇನೆ ಎಲ್ಲ ಕಡೆ ಬರಂಗೆ ಕಲಸ್ಕೊಂಡ್ಬಿಟ್ಟು ತಿಂದ್ರೆ ಟೇಸ್ಟ್ ಬರ್ತದೆ ನೋಡ್ರಿ ನುಚ್ಚ. ನನಗೆ ಅನ್ನೋದಕ್ಕಿಂತ ಈ ರೀತಿ ನುಚ್ಚ ಹಾಲು ಸಜ್ಕ ತಿಂದ್ರೆ ಏನೋ ಒಂಥರ ಸಮಾಧಾನ ಆಗುತ್ತೆ ನೋಡ್ರಿ. ನಾನು 4 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಈ ರೀತಿ ನುಚ್ಚನ್ನು ಯಾವಾಗಲೂ ಮಾಡ್ತಾನೆ ಇರ್ತೀನಿ. ನಾನು ಜೋಳ ಬೀಸ್ಕೊಂಬಂದಿರ್ತೀನಲ್ಲ ಫ್ರೆಂಡ್ಸ್, ಆವಾಗ ಈ ಜೋಳದ ನುಚ್ಚನ್ನು ಕೂಡ ಬೀಸ್ಕೊಂಬರ್ತೀನಿ ಅದ್ರ ಜೊತೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಮತ್ತು ನಾನು ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.